ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನಿಸಿದ್ರೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಎಂಪೆರಿಕಲ್ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಎಂಪೆರಿಕಲ್ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾದ ಬಗ್ಗೆ 2 ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಇದು ಫಸ್ಟ್ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಎಂಪೆರಿಕಲ್ ಮಾಲಿಕ್ಯುಲರ್ ಫಾರ್ಮುಲಾ ಡೆಫಿನೇಷನು ಮತ್ತು ಕೆಲವು ಎಕ್ಸಾಂಪಲ್ಸ್ಗಳನ್ನ ತೊಗೊತೀನಿ, ಇಂಪಾರ್ಟೆಂಟ್ ಫಾರ್ಮುಲಾಗಳು ಮತ್ತು ಹಾಗೇನೆ ಟೇಬಲ್ ಫಾರ್ಮೆಟ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೆಲವು ನ್ಯೂಮರಿಕಲ್ಸನ್ನು ತೊಗೊಂಡು ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ಎಂಪೆರಿಕಲ್ ಫಾರ್ಮುಲಾ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾ ಅಂದರೆ ಏನು? ಇದಕ್ಕಿಂತ ಮುಂಚೆ ಏನು ಮಾಡೋಣ ಅಂತಂದರೆ ಕೆಲವು ಎಕ್ಸಾಂಪಲ್ ತೊಗೊಳ್ಳೋಣ. ಆವಾಗ ನಿಮಗೆ ಇದರದ್ದು ಡೆಫಿನೇಷನ್ ಏನಾಗುತ್ತೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ಏನು ಮಾಡ್ತೀನಿ, ನಾನು ಬೆನ್ಸಿನ್ ತೊಗೊತೀನಿ. ಓಕೆ, ಸೊ ಬೆನ್ಸಿನ್ದು ಮಾಲಿಕ್ಯುಲರ್ ಫಾರ್ಮುಲಾ ಏನಿರುತ್ತೆ, ಅದು C6 ಇರುತ್ತೆ, H6 ಇರುತ್ತೆ. ಇದನ್ನು ನಾವೇನಂತ ಕರಿತೀವಿ, ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಕರಿತೀವಿ. ಹಾಗೇ ಸೊ ಇದನ್ನು ನಾನು ಸಿಂಪ್ಲೆಸ್ಟ್ ರೇಷಿಯೋಲ್ಲಿ ಬರಿಬೋದಾ? ನಾನು ಸಿಂಪ್ಲೆಸ್ಟ್ ರೇಷಿಯೋ ಅಂತಂದ್ರೇನು, 6ಇಂದ ಇದನ್ನು ಡಿವೈಡ್ ಮಾಡ್ತೀನಿ. 6ಇಂದ ಡಿವೈಡ್ ಮಾಡಿದಾಗ ಏನು ಸಿಗುತ್ತೆ ನನಗೆ, C ಮತ್ತು H ಸಿಗುತ್ತೆ. ಸೊ ಇದನ್ನು ನಾನು ಏನಂತ ಕರಿತೀವಿ, ನಾವು ಎಂಪೆರಿಕಲ್ ಫಾರ್ಮುಲಾ ಅಂತ ಕರಿತೀವಿ. ಓಕೆ, ಸೊ ಇನ್ನೂ ಒಂದು ತೊಗೊತೀನಿ ನಾನು, ಗ್ಲೂಕೋಸದ ಫಾರ್ಮುಲಾ ಏನಾಗಿರುತ್ತೆ, C6H12O6 ಇರುತ್ತೆ ಅಲ್ವಾ. ಇದೇನು ಮಾಲಿಕ್ಯುಲರ್ ಫಾರ್ಮುಲಾ. ಇವಾಗ ನಾನು ಇದನ್ನು 6ಇಂದ ಡಿವೈಡ್ ಮಾಡ್ತೀನಿ. ಆವಾಗ ನನಗೇನಾಗುತ್ತೆ, ಒಂದು ಸಿಂಪ್ಲೆಸ್ಟ್ ರೇಷಿಯೋ ಸಿಗುತ್ತೆ. ಅದೇನು ಅಂತಂದರೆ CH2O. ಓಕೆ, ಇದನ್ನು ನಾನು ಏನಂತ ಕರಿತೀವಿ, ನಾವು ಎಂಪೆರಿಕಲ್ ಫಾರ್ಮುಲಾ ಅಂತ ಕರಿತೀವಿ. ಹಾಗೆ ಇನ್ನೂ ಒಂದು ತೊಗೊತೀನಿ. ಎಕ್ಸಾಂಪಲು ನಾನು ಅಸಿಟಿಕ್ ಆಸಿಡ್. ಸೊ ಅಸೆಟಿಕ್ ಆಸಿಡ್ದು ಫಾರ್ಮುಲಾ ಏನು, CH3COOH. ಅಂದರೆ ಕಾರ್ಬನ್ ಎಷ್ಟಿದೆ, 2 ಇದೆ ಕಾರ್ಬನು. ಹೈಡ್ರೋಜನ್ ಎಷ್ಟಿದೆ, 4 ಇದೆ. ಆಕ್ಸಿಜನ್ ಎಷ್ಟಿದೆ, 2 ಇದೆ. ಸೊ ಇದನ್ನು ನಾನು ಸಿಂಪ್ಲೆಸ್ಟ್ ರೇಷಿಯೋಲ್ಲಿ ಬರಿಬೋದು. ಸೊ 2ಇಂದ ಡಿವೈಡ್ ಮಾಡಿದಾಗ ಏನು ಸಿಗುತ್ತೆ ನನಗೆ, C. ಓಕೆ, H2O. ಇದನ್ನು ಏನಂತ ಕರಿತೀವಿ, ಎಂಪೆರಿಕಲ್ ಫಾರ್ಮುಲಾ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ, ನಾವು ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಕರಿತೀವಿ. ಓಕೆ, ಸೊ ಇನ್ನೂ ಒಂದು ತೊಗೊಳ್ಳೋಣ. ಎಕ್ಸಾಂಪಲು ನಾವು ಈಥೇನ್. ಓಕೆ, ಸೊ ಈಥೇನ್ ಅಂತಂದರೆ ಏನು, C2H6ನ ನಾವೇನಂತ ಕರಿತೀವಿ, ಈಥೇನ್ ಅಂತ ಕರಿತೀವಿ. ಇದು ಮಾಲಿಕ್ಯುಲರ್ ಫಾರ್ಮುಲಾ ಆಗಿರುತ್ತೆ. ಅದೇನೇ ನಾನು 2ಇಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ, CH3 ಸಿಗುತ್ತೆ. ಸೊ ಇದನ್ನು ಏನಂತ ಕರಿತೀವಿ, ಎಂಪೆರಿಕಲ್ ಫಾರ್ಮುಲಾ ಅಂತ ಕರಿತೀವಿ. ಹಾಗಾದರೆ ಎಂಪೆರಿಕಲ್ ಫಾರ್ಮುಲಾ ಅಂದ್ರೇನು, ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೇನು? ಎಂಪೆರಿಕಲ್ ಫಾರ್ಮುಲಾ ಎಲ್ಲನೂ ನಾವೇನು ಮಾಡಿದ್ದೀವಿ, ನಾವು ಸಿಂಪ್ಲೆಸ್ಟ್ ರೇಷಿಯೋಲ್ಲಿ ಬರೆದಿದ್ದೀವಿ ನಾವು ಅಲ್ವಾ. ಸೊ ಅದೇ ಮಾಲಿಕ್ಯುಲರ್ ಫಾರ್ಮುಲಾ ಆದರೆ ಆ್ಯಕ್ಚುವಲ್ ನಂಬರ್ ಆಫ್ ಆಟಮ್ಸ್ ಬರೆದಿದ್ದೀವಿ ಅಲ್ವಾ ಇಲ್ಲಿ. ಹಾಗಾದರೆ ಏನು ಡೆಫಿನೇಷನ್ ಏನು ಅಂತ ನೋಡೋಣ ಇವಾಗ. ಎಂಪೆರಿಕಲ್ ಫಾರ್ಮುಲಾ, ಇಟ್ ಈಸ್ ದ ಫಾರ್ಮುಲಾ that represent the simplest ratio of the various elements present in one molecule of the compound. ಸೊ ಇದೇನು ಹೇಳುತ್ತೆ ಅಂತಂದರೆ, ಒಂದು ಸಿಂಪ್ಲೆಸ್ಟ್ ರೇಷಿಯೋ ಹೇಳುತ್ತೆ. ವೇರಿಯಸ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇರೋ ಅಂಥದ್ದು. ಒಂದು ಮಾಲಿಕ್ಯೂಲ್ ತೊಗೊಂಡಾಗ ಎಷ್ಟೊಂದು ಎಲಿಮೆಂಟ್ಸ್ ಪ್ರೆಸೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಬೆನ್ಸಿನ್ ತೊಗೊಂಡೆ. ಸೊ ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ. ಸೊ ಈ ಕಾರ್ಬನ್ ಮತ್ತು ಹೈಡ್ರೋಜನ್ನ ಸಿಂಪ್ಲೆಸ್ಟ್ ರೇಷಿಯೋಲ್ಲಿ ಹೇಳೋದಕ್ಕೆ ನಾವೇನಂತ ಕರಿತೀವಿ, ಎಂಪೆರಿಕಲ್ ಫಾರ್ಮುಲಾ ಅಂತ ಕರಿತೀವಿ. ಅದೇ ಥರ ಗ್ಲೂಕೋಸ್ ತೊಗೊಂಡಾಗ ಏನೇನು ಎಲಿಮೆಂಟ್ ಇದೆ, 1 ಮಾಲಿಕ್ಯೂಲ್ ಆಫ್ ಗ್ಲೂಕೋಸಲ್ಲಿ ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಸೊ ಈ ಹೈಡ್ರೋಜನು, ಕಾರ್ಬನ್ನು ಮತ್ತು ಆಕ್ಸಿಜನ್ನ ಒಂದು ಸಿಂಪ್ಲೆಸ್ಟ್ ರೇಷಿಯೋಲ್ಲಿ ಬರೆಯೋದಕ್ಕೆ ನಾವೇನಂತ ಕರಿತೀವಿ, ನಾವು ಎಂಪೆರಿಕಲ್ ಫಾರ್ಮುಲಾ ಅಂತ ಕರಿತೀವಿ. ಓಕೆ, ಸೊ ಇದೇ ಥರ ಎಂಪೆರಿಕಲ್ ಫಾರ್ಮುಲಾ. ನೆಕ್ಸ್ಟ್ ಮಾಲಿಕ್ಯುಲರ್ ಫಾರ್ಮುಲಾ ಅಂದರೆ ಏನಾಗಾದರೆ, ಮಾಲಿಕ್ಯುಲರ್ ಫಾರ್ಮುಲಾ ಅಂದರೆ ಈಸ್ ದ ಕೆಮಿಕಲ್ ಫಾರ್ಮುಲಾ ವಿಚ್ ರೆಪ್ರೆಸೆಂಟ್ಸ್ ದ ಆ್ಯಕ್ಚುವಲ್ ನಂಬರ್ ಆಫ್ ಆಟಮ್ಸ್ ಆಫ್ ಈಚ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಅ ಮಾಲಿಕ್ಯೂಲ್ ಆಫ್ ದ ಕಾಂಪೌಂಡ್. ಮಾಲಿಕ್ಯುಲರ್ ಫಾರ್ಮುಲಾ ಅಂತಂದರೆ ಇವಾಗ ಬೆನ್ಸಿನಲ್ಲಿ ಕಾರ್ಬನ್ ಎಷ್ಟಿರುತ್ತೆ, 6 ಇರುತ್ತೆ. ಹೈಡ್ರೋಜನ್ ಎಷ್ಟಿರುತ್ತೆ, 6 ಇರುತ್ತೆ. ಸೊ ಇದೇನಾಯಿತು, ಇದು ನಂಬರ್ ಆಫ್ ಆಟಮ್ಸ್ ಅಂದರೆ ಕಾರ್ಬನ್ ಆಟಮ್ಸ್ 6 ಇದೆ, ಹಾಗೆಯೇ ಹೈಡ್ರೋಜನ್ ಆಟಮ್ 6 ಇದೆ ಅಂತ ಇಂಡಿಕೇಟ್ ಮಾಡ್ತಾ ಇದೆ. ಓಕೆ, ಸೊ ಈಚ್ ಎಲಿಮೆಂಟು ಕಾರ್ಬನ್ ಒಳಗಡೆ ನಾವು ಕಾರ್ಬನ್ ಎಲಿಮೆಂಟ್ ತೊಗೊಂಡ್ರೆ ಕಾರ್ಬನ್ ಎಲಿಮೆಂಟಲ್ಲಿ ಕಾರ್ಬನ್ ಆಟಮ್ಸ್ ಎಷ್ಟಿದೆ, 6 ಇದೆ. ಹಾಗೆಯೇ ಎಷ್ಟು ಹೈಡ್ರೋಜನ್ ಎಲಿಮೆಂಟಲ್ಲಿ ಹೈಡ್ರೋಜನ್ ಆಟಮ್ ಎಷ್ಟಿದೆ, 6 ಇದೆ. ಅಂದರೆ 2 ಡಿಫ್ರೆಂಟ್ ಎಲಿಮೆಂಟ್ ಇದೆ, ಬಟ್ ಎಷ್ಟೆಷ್ಟು ಪ್ರೆಸೆಂಟ್ ಇದೆ ಅಂತ ಹೇಳ್ತಾ ಇದೆ. ಅಂದರೆ ಆ್ಯಕ್ಚುವಲ್ ನಂಬರ್ನ ಇಂಡಿಕೇಟ್ ಮಾಡ್ತಾ ಇದೆ. ಇದು ಆ್ಯಕ್ಚುವಲ್ ನಂಬರ್ನ ಇಂಡಿಕೇಟ್ ಮಾಡ್ತಾ ಇದೆ. ನಮ್ಮ ಸ್ಟ್ರಕ್ಚರ್ ಇರ್ಬೋದು ಎಲ್ಲ ಏನಾಗುತ್ತೆ, ಮಾಲಿಕ್ಯುಲರ್ ಫಾರ್ಮುಲಾದ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾದರೆ ಮಾಲಿಕ್ಯುಲರ್ ಫಾರ್ಮುಲಾ ಅಂತಂದರೆ ಏನು, ಆ್ಯಕ್ಚುವಲ್ ನಂಬರ್ ಆಫ್ ಆಟಮ್ಸ್ ಆಫ್ ಈಚ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ಅ
ಮಾಲಿಕ್ಯೂಲ್ ಆಫ್ ದ ಕಾಂಪೌಂಡ್. ಓಕೆ, ದಟ್ ಇಸ್ ನೌನ್ ಆ್ಯಸ್ ದ ಮಾಲಿಕ್ಯುಲರ್ ಫಾರ್ಮುಲಾ. ಹಾಗಾದರೆ ನೋಡೋಣ, ಈ ಮಾಲಿಕ್ಯುಲರ್ ಫಾರ್ಮುಲಾ ಅಂದರೆ ಏನು ಗೊತ್ತಾಯ್ತು, ಇವಾಗ ಎಂಪೆರಿಕಲ್ ಫಾರ್ಮುಲಾ ಅಂದರೆ ಏನು ಅಂತ ಗೊತ್ತಾಯಿತು. ಹಾಗಾದರೆ ಈ ಮಾಲಿಕ್ಯುಲರ್ ಫಾರ್ಮುಲಾ ಮತ್ತು ಎಂಪೆರಿಕಲ್ ಫಾರ್ಮುಲಾನೆಲ್ಲ ಯಾವ ಥರ ಫೈಂಡ್ ಔಟ್ ಮಾಡೋದು ನೋಡಿ. ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕಾದ್ರೆ, ಓಕೆ, ಮಾಲಿಕ್ಯುಲರ್ ಫಾರ್ಮುಲಾ ಫೈಂಡ್ ಔಟ್ ಮಾಡಬೇಕಾದ್ರೆ ನಮಗೇನು ಗೊತ್ತಿರಬೇಕು, ಎಂಪೆರಿಕಲ್ ಫಾರ್ಮುಲಾ ಗೊತ್ತಿರಬೇಕು ಅಲ್ವಾ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, CH3 ಇಂಟು 2 ಮಾಡಿದ್ರೆ ನನಗೇನು ಸಿಗುತ್ತೆ, C2H6 ಸಿಗುತ್ತೆ. ಇದು ಈಥೇನ್ ಫಾರ್ಮುಲಾ, ಈಥೇನ್ದು ಮಾಲಿಕ್ಯುಲರ್ ಫಾರ್ಮುಲಾ ಅಲ್ವಾ ಇದು. ಅದೇ ಥರ ನಾನು ಇದನ್ನು ಇಂಟು 2 ಮಾಡಿದ್ರೆ ಆವಾಗ ನನಗೆ ಏನು ಸಿಗುತ್ತೆ, ಇಲ್ಲಿ C2 ಓಕೆ H4O2 ಸಿಗುತ್ತೆ. ಇದೇನು ಮಾಲಿಕ್ಯುಲರ್ ಫಾರ್ಮುಲಾ ಅಲ್ವಾ. ಅದೇ ಥರ ನಾನು ಇಂಟು 6 ಮಾಡಿದ್ರೆ ಇಲ್ಲಿ ಏನು ಸಿಗುತ್ತೆ, C6H12O6 ಸಿಗುತ್ತೆ. ಇದೇನಾಗಿರುತ್ತೆ, ಮಾಲಿಕ್ಯುಲರ್ ಫಾರ್ಮುಲಾ ಆಗಿರುತ್ತೆ. ಹಾಗೆಯೇ CHನ 6 ಮಾಡಿದಾಗ ಏನು ಸಿಗುತ್ತೆ, ಇಲ್ಲಿ C6H6 ಸಿಗುತ್ತೆ. ಇದು ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬೆನ್ಝೀನ್ ಅಲ್ವಾ. ಹಾಗಾದರೆ ಮಾಲಿಕ್ಯುಲರ್ ಫಾರ್ಮುಲಾನ ಫೈಂಡ್ ಔಟ್ ಮಾಡಬೇಕಾದ್ರೆ ನನಗೇನು ಗೊತ್ತಿರಬೇಕು, ಒಂದು ಎಂಪಿರಿಕಲ್ ಫಾರ್ಮುಲಾ. ಈ ಎಂಪೆರಿಕಲ್ ಫಾರ್ಮುಲಾನ ಏನು ಮಾಡಬೇಕು ನಾವು, ಇಂಟು n ಮಾಡಬೇಕು. n ಅಂತಂದರೆ ಇಂಟೀಜರ್ ನಂಬರ್ಸ್, ಯಾವುದೇ ಒಂದು ನಂಬರ್ಸ್ ಆಗಿರ್ಬೋದು ಇದು. ಓಕೆ, ಸೊ ಪಾಸಿಟಿವ್ ನಂಬರ್ಸ್ ಇರುತ್ತೆ. ಎಂಪೆರಿಕಲ್ ಫಾರ್ಮುಲಾ ಇಂಟು n. ಈ ಎನ್ನನ್ನು ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ. ಸೊ ಎನ್ನನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ, n ಅಂತಂದ್ರೆ ಏನು, ಎನಿ ಇಂಟೀಜರ್ ನಂಬರ್. ಓಕೆ, ಸೊ ಎನ್ನನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ಮಾಲಿಕ್ಯುಲರ್ ವೆಯ್ಟ್. ಕಂಡಿಡಿದು ಮಾಲಿಕ್ಯುಲರ್ ವೆಯ್ಟ್ divided by empirical formula weight. ಫಾರ್ ಎಕ್ಸಾಂಪಲ್ ಇವಾಗ ನಾನು ಬೆನ್ಝೀನ್. ಸೊ ಬೆನ್ಝೀನ್ದು ನನಗೇನು ಗೊತ್ತಿದೆ, ಇವಾಗ ಎಂಪೆರಿಕಲ್ ಫಾರ್ಮುಲಾ ಗೊತ್ತಿದೆ. ಎಂಪೆರಿಕಲ್ ಫಾರ್ಮುಲಾ ಏನು, CH. ಓಕೆ, ಸೊ ಎಂಪೆರಿಕಲ್ ಫಾರ್ಮುಲಾ CH. ಹಾಗಾದರೆ ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್ ಹೇಗೆ ಕಂಡುಹಿಡಿಯೋದು ಅಂದರೆ, ಸಿ ಅಂದರೆ ಎಷ್ಟು, ಕಾರ್ಬನ್ ಅಲ್ವಾ. ಕಾರ್ಬನ್ ಎಷ್ಟಿದೆ, 1 ಇದೆ. ಸೊ 1 ಇಂಟು 12 ಅಟಾಮಿಕ್ ಮಾಸ್ ಏನಿದೆಯೋ, ಅಟಾಮಿಕ್ ಮಾಸ್. ನಂಬರ್ ಆಫ್ ಆ್ಯಟಮ್ ಇದೇನು, ನಂಬರ್ ಆಫ್ ಆ್ಯಟಮ್ ಇಂಟು ಅಟಾಮಿಕ್ ವೆಯ್ಟ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಕಾರ್ಬನ್ ಎಷ್ಟಿದೆ, 1 ಇದೆ, ಇಂಟು 12 ಪ್ಲಸ್ ಅದ್ರ ಜೊತೆಗೆ ಏನಿದೆ, ಹೈಡ್ರೋಜನ್ ಇದೆ ಅಲ್ವಾ. ಎಷ್ಟು ಹೈಡ್ರೋಜನ್ ಇದೆ, 1 ಇದೆ. 1 ಇಂಟು 1 ಅನ್ನೋದೇನಿಲ್ಲಿ ಅಟಾಮಿಕ್ ವೆಯ್ಟ್. ಹಾಗಾದರೆ ಈ 1 ಅನ್ನೋದೇನು, ನಂಬರ್ ಆಫ್ ಹೈಡ್ರೋಜನ್ ಅಲ್ವಾ, ನಂಬರ್ ಆಫ್ ಹೈಡ್ರೋಜನ್. ಸೊ ಈ ಥರ ಏನು ಮಾಡ್ತೀವಿ, ಎಂಪೆರಿಕಲ್ ಫಾರ್ಮುಲಾ ವೆಯ್ಟನ್ನ ಫೈಂಡ್ ಔಟ್ ಮಾಡ್ಕೋಬೋದು. ಹಾಗಾದರೆ ಮಾಲಿಕ್ಯುಲರ್ ಫಾರ್ಮುಲಾ ವೆಯ್ಟನ್ನ ಯಾವ ಥರ ಫೈಂಡ್ ಔಟ್ ಮಾಡೋದು. ಮಾಲಿಕ್ಯುಲರ್ ಫಾರ್ಮುಲಾ ವೆಯ್ಟನ್ನು ಫೈಂಡ್ ಔಟ್ ಮಾಡೋಕ್ಕೆ ನನಗೆ ಮಾಲಿಕ್ಯುಲರ್ ಫಾರ್ಮುಲಾನೇ ಗೊತ್ತಿಲ್ಲ ಅಲ್ವಾ. ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಿದ್ದರೆ ಮಾಲಿಕ್ಯುಲರ್ ಫಾರ್ಮುಲಾ ವೆಯ್ಟನ್ನು ಫೈಂಡ್ ಔಟ್ ಮಾಡ್ಬೋದು. ಒಂದು ಅವರೇ ಕೊಟ್ಟಿರಬೇಕು ನ್ಯೂಮೆರಿಕಲ್ಸಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ವೆಯ್ಟು. ಇಲ್ಲ ಅಂತಂದರೆ ಅದಕ್ಕೆ ಅಂತ ಏನು ಕೊಟ್ಟಿರ್ತಾರೆ ಅವರು ಕೆಲವು. ಫಾರ್ ಎಕ್ಸಾಂಪಲ್ ಮಾಲಿಕ್ಯುಲರ್ ಫಾರ್ಮುಲಾ ವೆಯ್ಟನ್ನು ಇನ್ನೊಂದು ಹೇಗೆ, ವೇಪರ್ ಡೆನ್ಸಿಟಿ ಇಂಟು 2 ಮಾಡಿದ್ರೂ ಸಹ ಮಾಲಿಕ್ಯುಲರ್ ಫಾರ್ಮುಲಾ ಬರುತ್ತೆ. ಅಂದರೆ ಅವರು ವೇಪರ್ ಡೆನ್ಸಿಟಿ ವೆಯ್ಟ್ ಕೊಟ್ಟಿರ್ತಾರೆ, ಇಲ್ಲ ಡೈರೆಕ್ಟಾಗಿ ಮಾಲಿಕ್ಯುಲರ್ ಫಾರ್ಮುಲಾ ವೆಯ್ಟ್ ಕೊಟ್ಟಿರ್ತಾರೆ ಅವರು. ಈ ಥರ ಕೊಟ್ಟಿದ್ದಾಗ ಮಾತ್ರ ನಾವೇನು ಮಾಡ್ಬೋದು, ಮಾಲಿಕ್ಯುಲರ್ ಫಾರ್ಮುಲಾ ವೆಯ್ಟನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಎನ್ ಇಟ್ ಈಸ್ ಈಕ್ವಲ್ ಟು ಏನು, ಮಾಲಿಕ್ಯುಲರ್ ಫಾರ್ಮುಲಾ weight divided by empirical formula weight. ಓಕೆ, ಸೊ ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್ ಯಾವ ಥರ ಫೈಂಡ್ ಔಟ್ ಮಾಡ್ಬೋದು, ನಂಬರ್ ಆಫ್ ಆ್ಯಟಮ್ಸ್, ಈಚ್ ಆ್ಯಟಮ್ ಒಂದೊಂದು ಆ್ಯಟಮ್ದು ಸಹ ತೊಗೊಳ್ಬೇಕು, ನಂಬರ್ ಆಫ್ ಆ್ಯಟಮ್ಸು ಇಂಟು ಏನು ಮಾಡಬೇಕು ನಾವು, ನಂಬರ್ ಅಟಾಮಿಕ್ ಮಾಸ್ ಮಾಡ್ಕೋಬೇಕು. ಇದೇ ಥರ ಯಾವ್ಯಾವ ಆ್ಯಟಮ್ಸ್ ಪ್ರೆಸೆಂಟ್ ಇರುತ್ತೆ ಎಲ್ಲನೂ ಏನು ಮಾಡಬೇಕು, ಆ್ಯಡ್ ಮಾಡಿದ್ರೆ ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್ ಸಿಗುತ್ತೆ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ವೆಯ್ಟು ಅವರೇ ಕೊಟ್ಟಿರಬೇಕು, ಇಲ್ಲಾಂದರೆ ವೇಪರ್ ಡೆನ್ಸಿಟಿ ಕೊಟ್ಟಿರ್ತಾರೆ. ವೇಪರ್ ಡೆನ್ಸಿಟಿ ಕೊಟ್ಟಿದ್ರೆ ಯಾವ ಥರ ಫೈಂಡ್ ಔಟ್ ಮಾಡ್ಬೋದು, ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್ ಇಟ್ ಈಸ್ ಈಕ್ವಲ್ ಟು ವೇಪರ್ ಡೆನ್ಸಿಟಿ ಇಂಟು 2 ಮಾಡಿದ್ರೆ ನಮಗೇನು ಸಿಗುತ್ತೆ, ಮಾಲಿಕ್ಯುಲರ್ ಫಾರ್ಮುಲಾ ವೆಯ್ಟ್ ಸಿಗುತ್ತೆ. ಓಕೆ, ಈ ಥರ ಏನು ಮಾಡ್ಬೋದು ನಾವು ಎನ್ನನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಇದಾದಮೇಲೆ ಏನು ಅಂತಂದರೆ ಇಲ್ಲಿಗೆ ನನಗೆ ಏನೇನು ಗೊತ್ತಾಯಿತು, ಮಾಲಿಕ್ಯುಲರ್ ಫಾರ್ಮುಲಾ ಓಕೆ ಫೈಂಡ್ ಔಟ್ ಮಾಡೋಕ್ಕೆ ಏನೇನು ಬೇಕು, ನನಗೆ ಎಂಪೆರಿಕಲ್ ಫಾರ್ಮುಲಾ ಬೇಕು, ಇಂಟು ಎನ್ ಬೇಕು. ಎನ್ನನ್ನು ಯಾವ ಥರ ಫೈಂಡ್ ಔಟ್ ಮಾಡ್ಬೋದು, ಮಾಲಿಕ್ಯುಲರ್ ಫಾರ್ಮುಲಾ ವೆಯ್ಟ್ ಡಿವೈಡೆಡ್ ಬೈ ಏನು ಮಾಡಬೇಕು, ನಾನಿಲ್ಲಿ ಎಂಪೆರಿಕಲ್ ಫಾರ್ಮುಲಾ ವೆಯ್ಟ್ ಮಾಡಿದ್ರೆ ನನಗೇನು ಸಿಗುತ್ತೆ, ಎನ್ ಸಿಗುತ್ತೆ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟು ಎಂಪೆರಿಕಲ್ ಫಾರ್ಮುಲಾ ಯಾವ ಥರ ಫೈಂಡ್ ಔಟ್ ಮಾಡೋದು. ಎಂಪೆರಿಕಲ್ ಫಾರ್ಮುಲಾ ಫೈಂಡ್ ಔಟ್ ಮಾಡೋಕ್ಕೆ ಒಂದು ಟೇಬಲ್ನ ಯೂಸ್ ಮಾಡ್ತೀವಿ ನಾವು. ಆ ಟೇಬಲ್ ಫಾರ್ಮೆಟನ್ನು ಕಲಿಯೋಣ ಬನ್ನಿ. ಸೊ ಫಸ್ಟ್ ಏನು ಅಂತಂದರೆ ಈ ಟೇಬಲಲ್ಲಿ ಏನು ತೊಗೋಬೇಕು ಅಂದರೆ ಎಲಿಮೆಂಟ್ ನೇಮ್ ಬರ್ಕೋಬೇಕು ನೀವು.
ಏನು ಬರ್ಕೋಬೇಕು, ಫಸ್ಟ್ ಕಾಲಮಲ್ಲಿ ಎಲಿಮೆಂಟ್ ನೇಮ್ ಬರ್ಕೋಬೇಕು. ಸೆಕೆಂಡ್ ಏನು ಬರ್ಕೋಬೇಕು ಅಂತಂದರೆ ನೋಡಿ, ಪರ್ಸೆಂಟೇಜ್ ಕಾಂಪೋಸಿಷನ್. ಓಕೆ, ಪರ್ಸೆಂಟೇಜ್ ಕಾಂಪೋಸಿಷನ್ ಅಂತಂದರೆ ಅವರು ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ, ಕಾರ್ಬನ್ ಕೊಟ್ಟಿರ್ತಾರೆ, ಅಂದರೆ ಕಾರ್ಬನ್ ಎಷ್ಟು ಪರ್ಸೆಂಟೇಜ್ ಇದೆ ಆ ಮಾಲಿಕ್ಯೂಲಲ್ಲಿ, ಹೈಡ್ರೋಜನ್ ಎಷ್ಟು ಪರ್ಸೆಂಟೇಜ್ ಇದೆ ಆ ಮಾಲಿಕ್ಯೂಲಲ್ಲಿ ಅಂತ ಕೊಟ್ಟಿರ್ತಾರೆ. ಅದನ್ನು ನಾವೇನು ಮಾಡಬೇಕು, ಇಲ್ಲಿ ಬರ್ಕೋಬೇಕು, ಈ ಟೇಬಲಲ್ಲಿ ಕೆಳಗಡೆ ಬರ್ಕೋಬೇಕು. ಅದಾದಮೇಲೆ ಏನು ಅಂತಂದರೆ ಅಟಾಮಿಕ್ ವೆಯ್ಟ್ ತೊಗೋಬೇಕು. ನಾವು ಏನು ತೊಗೋಬೇಕು, ಅಟಾಮಿಕ್ ವೆಯ್ಟ್ ತೊಗೋಬೇಕು. ಓಕೆ, ಸೊ ಅಟಾಮಿಕ್ ವೆಯ್ಟು ಸಹ ಅವರೇ ಕೊಟ್ಟಿರ್ತಾರೆ, ಕೊಟ್ಟಿಲ್ಲ ಅಂದ್ರೆ ಕೆಲವು ಬೇಸಿಕ್ ವೆಯ್ಟು ನಿಮಗೆ ಗೊತ್ತಿರಬೇಕು. ಇದಾದಮೇಲೆ ಏನು ಮಾಡಬೇಕು ಅಂತಂದರೆ ನಾವು ರಿಲೇಟಿವ್ ನಂಬರ್ ಆಫ್ ಆ್ಯಟಮ್ಸನ್ನ ಫೈಂಡ್ ಔಟ್ ಮಾಡಬೇಕು. ಇದನ್ನು ಯಾವ ಥರ, ಇಲ್ಲಿ ನೋಡಿ ರಿಲೇಟಿವ್ ನಂಬರ್ ಆಫ್ ಆ್ಯಟಮ್ಸ್ ಅಂತ ಕರೀತಾರೆ, ಆರ್ ರಿಲೇಟಿವ್ ನಂಬರ್ ಆಫ್ ಮೋಲ್ಸ್ ಅಂತಲೂ ಸಹ ಕರೀತಾರೆ. ಇದನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ಪರ್ಸೆಂಟೇಜ್ ಕಾಂಪೋಸಿಷನ್, ಅಂದರೆ ಈ ಸೆಕೆಂಡ್ ಕಾಲಮಲ್ಲಿ ಇರುತ್ತಲ್ಲ ಅದು, ಡಿವೈಡೆಡ್ ಬೈ ಅಟಾಮಿಕ್ ವೆಯ್ಟ್, ಅಂದರೆ ಥರ್ಡ್ ಕಾಲಮ್ ಇರುತ್ತಲ್ಲ ಅದು. 2 ಮತ್ತು 3 ಮಾಡಿದ್ರೆ ನಮಗೇನು ಸಿಗುತ್ತೆ, ಅಟಾಮಿಕ್ ವೆಯ್ಟ್ ಸಿಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೆಕ್ಸ್ಟು ಸಿಂಪ್ಲೆಸ್ಟ್ ರೇಷಿಯೋ. ನೆಕ್ಸ್ಟ್ ಕಾಲಮು ಸಿಂಪ್ಲೆಸ್ಟ್ ರೇಷಿಯೋ. ಈ ಕಾಲಮಲ್ಲಿ ಏನು ಮಾಡ್ತೀವಿ ಅಂತಂದರೆ ಈ ರಿಲೇಟಿವ್ ನಂಬರ್ ಆಫ್ ಆ್ಯಟಮ್ಸ್ ಬಂದಿರುತ್ತಲ್ಲ ನೋಡಿ, ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ ವೆರಿ ಸ್ಮಾಲೆಸ್ಟ್ ನಂಬರ್ನ ತೊಗೊತೀವಿ ನಾವು. ತೊಗೊಂಡು ಏನು ಮಾಡ್ತೀವಿ ಅಂತಂದರೆ ಈ ರಿಲೇಟಿವ್ ನಂಬರ್ ಆಫ್ ಆ್ಯಟಮ್ಸ್ ಅಥವಾ ಮೋಲ್ಸಲ್ಲಿ ಏನೇನು ಬಂದಿರುತ್ತೆ ಎಲ್ಲನೂ ಸಹ ಅದರಿಂದ ಏನು ಮಾಡ್ತೀವಿ, ಡಿವೈಡ್ ಮಾಡಿದ್ರೆ ಸಿಂಪ್ಲೆಸ್ಟ್ ರೇಷಿಯೋ ನಮಗೆ ಸಿಗುತ್ತೆ. ಓಕೆ, ಸೊ ಈ ಟೇಬಲ್ನ ನೀವು ಕಲಿಬೇಕು, ಆವಾಗ ನಿಮ್ಗೆ ಏನಾಗುತ್ತೆ, ಎಂಪಿರಿಕಲ್ ಫಾರ್ಮುಲಾ ಫೈಂಡ್ ಔಟ್ ಮಾಡೋದು ಈಸಿ ಆಗುತ್ತೆ. ಇದು ಟೇಬಲ್ ಫಾರ್ಮೇಟ್. ಓಕೆ, ಸೊ ಇದು ಬೇಸಿಕ್ ಕಾನ್ಸೆಪ್ಟ್ ಎಂಪಿರಿಕಲ್ ಆ್ಯಂಡ್ ಮಾಲಿಕ್ಯುಲರ್ ಫಾರ್ಮುಲಾಗೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕೆಲವು ನ್ಯೂಮೆರಿಕಲ್ಸ್ ತೊಗೊಂಡು ಅದನ್ನು ನಾನು ಏನು ಮಾಡ್ತೀನಿ, ಒಂದೊಂದು ಸರಿ ನೋಡಿ ಪರ್ಸೆಂಟೇಜಲ್ಲಿ ಕೊಟ್ಟಿರ್ತಾರೆ, ಕಾರ್ಬನು, ಹೈಡ್ರೋಜನು, ಯಾವುದೇ ಒಂದು ಎಲಿಮೆಂಟು ಆ್ಯಟಮ್ಸ್ ಇರ್ಬೋದು, ಏನು ಮಾಡಿರ್ತಾರೆ ಪರ್ಸೆಂಟೇಜಲ್ಲಿ ಕೆಲವು ಸರಿ ಏನು ಮಾಡ್ತಾರೆ ಅವರು ವೆಯ್ಟಲ್ಲಿ ಕೊಟ್ಟಿರ್ತಾರೆ. ವೆಯ್ಟನ್ನು ನಾವೇನು ಮಾಡೋಣ, ಫಸ್ಟು ಪರ್ಸೆಂಟೇಜಲ್ಲಿ ಕನ್ವರ್ಷನ್ ಮಾಡ್ಕೋಬೇಕು. ಕನ್ವರ್ಷನ್ ಮಾಡಿ ಏನು ಮಾಡ್ತೀವಿ ನಾವು ಅದನ್ನು ಆಮೇಲೆ ಈ ಟೇಬಲ್ಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಎಂಪಿರಿಕಲ್ ಫಾರ್ಮುಲಾನ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.